ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗಿನ ಎದ್ದು ನಮ್ಮ ಕರಿನ ವಾಕಿಂಗ್ ಬಿಟ್ಟು ನಮ್ಮ ಹಸುಗಳನ್ನ ಆಚೆ ಕಟ್ಟಿ ಹಸುಗ್ ತಿಂಡಿ ಕೊಟ್ಟು ಕರುನ ಹಾಲು ಕುಡಿಯಕ್ ಬಿಟ್ಟು ಒಂದ್ ಮಾತು ಹೇಳ್ತೀನಿ ನೋಡಿ, ಬೆಂಗಳೂರು ಅಷ್ಟೇ ದುಡ್ಡು ಸಂಪಾದನೆ ಮಾಡ್ಬೋದು, ಆದ್ರೆ ಈ ತರ ಫ್ರೆಶ್ ಆಗಿ ಬೆಳಗ್ಗೆ ನಾಟಿ ಹಸು ಹಾಲು ಕುಡಿಯಕ್ಕೆ ಕೇಳ್ಕೊಂಡ್ ಬಂದಿರ್ಬೇಕು. ನಮ್ಮ ಹಸುಗ್ ನೀರ್ ಕುಡಿಸಿ ಮೇಯ ಕಟ್ಟಾಕಿ ನಮ್ಮ ಪುಟ್ಟಿನ ಒಳಗ್ ಕಟ್ಟಿ ಒಂಚೂರು ಹುಲ್ಲು ಹಾಕಿ ಸ್ನಾನ ಮಾಡ್ಕೊಂಡು ರೆಡಿ ಒಂಚೂರು ಕೆಲಸದಿಂದ ಆಚೆ ಬಂದೆ. ಗಾಡಿಗೆ ಒಂಚೂರು ಫ್ಯೂಲ್ ಹಾಕ್ಸ್ಕೊಂಡು ಸೀದಾ ಹೊಟ್ಟಿದೆ ದೇವಸ್ಥಾನ ಕಡೆಗೆ. ನಮ್ಮ ಕಡೆ ಇನ್ನು ಕಾವಲಾಗ ನೀರು ಬಿಟ್ಟಿದೆ, ಈ ಕಡೆ ಆಲ್ರೆಡಿ ಎತ್ತಿದ್ದಾರೆ. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಈ ಅಕ್ಕಪಕ್ಕ ನೋಡ್ರೆ ಫುಲ್ ಗದ್ದೆ ಕಾಣುತ್ತೆ, ಈ ಕಣ್ಣು ಹೋಗೋ ತನಕ ಗದ್ದೆ ಕಾಣುತ್ತೆ. ತಿಂಗಳು ಬಿಟ್ಕೊಂಡು ನಾಟಿ ಟೈಮ್ ಬಂದ್ರೆ ಎಲ್ಲಾ ಕಡೆ ಹಸುರ ಕಾಣ್ತಿರುತ್ತೆ, ಫುಲ್ ನಾಟಿ ಮಾಡಿರ್ತಾರೆ. ನಾವು ಈ ಶುಕ್ರವಾರಕ್ಕೆ ಬಂದಿದ್ದೀವಿ ಇವತ್ತು ಮದನಟ್ಟಿ ದೇವಸ್ಥಾನಕ್ಕೆ. ರೆಡ್ಡಿ ಕರ್ಪೂರ ಹಚ್ಚೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಜೊತೆಗೆ ಬರೀ ಕಸನೇ ಆಗಿದೆ. ಕರ್ಪೂರ ಹಚ್ಚಿ ಗಂಧ ಕಡ್ಡಿ ಬೆಳಗ್ಗೆ ಒಳಗಡೆ ಬಂದು ತಾಯಿ ದರ್ಶನ ಮಾಡಿ ಇವತ್ತಿನ ಶುಕ್ರವಾರದ ಅಲಂಕಾರ ಹೀಗಿದೆ ನೋಡಿ. ಹಾಗೆ ಇಲ್ಲಿ ನಮ್ಮದೊಂದು ಫಂಕ್ಷನ್ ಇತ್ತು, ಊಟ ಮಾಡ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಫುಲ್ ಮಳೆ. ಆಕ್ಚುಲ್ ಆಗಿ ಫಂಕ್ಷನ್ ಮುಗಿಸ್ಕೊಂಡು ಮಂಡ್ಯ ಕಡೆ ಹೋಗ್ಬೇಕಿತ್ತು, ಒಂಚೂರು ಕೆಲಸ ಇತ್ತು. ಲೆಕ್ಕಾಚಾರಕ್ಕೆ ನೆಂದೆ ಹೋದೆ ಕಣ್ರಿ. ಒಂಚೂರು ಮುಂದೆ ಬಂದ್ರೆ ಮಳೆನೇ ಇರಲಿಲ್ಲ. ಹಂಗೆ ದಾರಿಲಿ ಹೋಗ್ತಾ ಒಂದು ಹೆಸರು ಕಾಣಿಸ್ತು. ಹಾಯ್ ಹೆಸರಿಗೆ ಅಳ್ಸಕ್ಕಾಗ್ತಿರೋಂತ ಕ್ರೇಜ್ ಇದೆ. ಏನೇ ಮಾಡಿದ್ರು ಕ್ರೇಜ್ ಅಂತೂ ಕಮ್ಮಿ ಆಗ್ತಿಲ್ಲ. ಬನ್ನಿ ತೋರಿಸ್ತೀನಿ ಯಾವ್ದು ಅಂತ. ಡಿ ಬಾಸ್ ಏನ್ ಮಾಡಿದ್ರು ಸುದ್ದಿನೇ. ಅವ್ರ ಪಾಡಿಗೆ ಅವ್ರ ಲೈಫ್ ನೋಡ್ಕೊಂಡು ಕೆಲಸ ನೋಡ್ಕೊಂಡು ಅವ್ರ ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಒಂದ್ 2-3 ಸೋಷಿಯಲ್ ಮೀಡಿಯಾದ ಫೋಟೋ ಬಂದಿದೆ, ಅದನ್ನು ಹಾಕೊಂಡು ನ್ಯೂಸ್ ಮಾಡಿ ಉಚಿಸ್ತಾವ್ರೆ. ನಮ್ಮ ಮನೆ ಕಡೆ ಸ್ವಲ್ಪ ಮಳೆ ಆಗಿದೆ ಗುರು, ನೋಡಿ ಯಾವ ತರ ಕಾಣ್ತಿದೆ, ರೋಡ್ ಸೂಪರ್ ಆಗಿದೆಯಲ್ಲ. ಮನೆಗೆ ಬಂದು ಬ್ಯಾಕ್ ಟು ವರ್ಕ್ ಸ್ವಲ್ಪ ಹುಲ್ ಕುಯ್ಕೋಬೇಕಿತ್ತು ಹಸುಗಳಿಗೆ. ಹಾಗೆ ಜೊತೆಗೆ ಸ್ವಲ್ಪ ಒಣಲು ಎತ್ಕೊಂಡು ನೈಟ್ ಎಲ್ಲ ನಮ್ಮ ಹಸುಗಳನ್ನ ಮಾತಾಡಿಸಿ ಒಣಲು ಹಾಕಿ ಮೈಸೂರಿಗೆ ಮಾತಾಡಿಸ್ಕೊಂಡು ನಮ್ಮ ಪುಟ್ಟಿಗೆ ಒಂದು ಬಾಯಿ ಹೇಳಿ ಇವತ್ತಿನ ಕತೆ ಇಷ್ಟೇ.